ಹಲೋ 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 ಯಾರು? ಹಲೋ ನಾನು ಕಣವ. ಹಲೋ ಯಾರು ಹೇಳಿ? ಹಲೋ ನಾನು ಕಣಪ್ಪ ಪ್ರಮೋದರಮ್ಮ. ಹಾಂ ಪ್ರಮೋದರಮ್ಮ? ಪ್ರಮೋದ್ ಅಂತಾನೆ ಗೊತ್ತಿಲ್ಲ ನಿನಗೆ? ಹಾಂ ಗೊತ್ತು ಅವ್ರ ಅಮ್ಮ. ಅದೇ ಇವನು ಆ ಹುಡುಗ ಬರೀತಲ್ಲ ರಾಕಿ ಅನ್ನೋ ಹುಡುಗ. ಅವ್ರ ತಾವ ಇಸ್ಕೊಂಡೆ ಕಣವ ನಂಬರ್ನು ಅಡ್ರೆಸ್ನು ನಿಮ್ದ. ಆಂಟಿ ಅವ್ರ ಹತ್ರ ಇಸ್ಕೊಂಡ್ರಾ? ಸಾರಿ ಆಂಟಿ, ಬೇಜಾರು ಮಾಡ್ಕೋಬೇಡಿ. ಏಕ್ ತುಮಿ ಹೇಳೋಕ್ಕಾಯ್ಕಿರಲ್ಲ ಅದರಿಂದ ಹೇಳಿಲ್ಲ. ಸರಿ ಸರಿ ಆಯಿತು. ಯಾಕವ ಏನು? ಏನಿಲ್ಲ ಆಂಟಿ. ಹೇಳವ ಏನು? ನೋಡು ನನಗೂ ಒಬ್ಬ ಮಗಳವಳೆ. ಒಂದು ಹೆಣ್ಣಿನ ಕಷ್ಟ ಏನು ಅನ್ನೋದು ನನಗೂ ಚೆನ್ನಾಗಿ ಅರುವದೆ ಆಯಿತಾ? ನೀನೇನು ಸಂಕೋಚ ಪಟ್ಕೋಬೇಡ. ಏನು ಅನ್ನೋದನ್ನ ವಿಷಯವ ಹೇಳು ನೀನು. ಆಂಟಿ ಪ್ರಮೋದು ನಾನು 3 ವರ್ಷದಿಂದನೂ ಒಬ್ರಿಗೊಬ್ರು ತುಂಬ ಇಷ್ಟಪಡ್ತಿದ್ವು ಆಂಟಿ. ನನ್ನೇ ಮದುವೆ ಆಯ್ತೀನಿ ಅಂತೆಲ್ಲ ಹೇಳಿ ನಂಬಿಸಿ ಈಗ ಮೋಸ ಮಾಡ್ತಾವನೆ ಆಂಟಿ. ಯಾರನ್ನೋ ಬೇರೆಯವ್ರನ್ನ ಮದುವೆ ಆಯ್ತೀನಿ ಅಂತ ಅನ್ಸವನೆ ಆಂಟಿ. ನಿಜವಾಗ್ಲೂ ಪ್ರಮೋದ್ ಸಿಗಲಿಲ್ಲ ನಾನು ಬದುಕಿರಲ್ಲ ಆಂಟಿ. ನಿಜವಾಗ್ಲೂ ನಮ್ಮ ಅಮ್ಮನಿಗೆಲ್ಲ ಗೊತ್ತು ಆಂಟಿ. ಮದುವೆ ಮಾಡ್ಕೊತೀನಿ ಅಂತ ಎಲ್ಲ ಚೆನ್ನಾಗಿದ್ದ. ಅಷ್ಟು ಚೆನ್ನಾಗಿ ಇದ್ಕೊಂಡು ಈಗ ನೋಡಿದ್ರೆ ನಮ್ಮ ಅಪ್ಪ ಅಮ್ಮ ಬೇರೆ ಮದುವೆ ಮಾಡ್ತಾವ್ರು ನಾನು ಅವ್ರನ್ನೇ ಮದುವೆ ಆಗೋದು. ನಾನು ಆಸ್ತಿಗೋಸ್ಕರ ನಾನು ಮದುವೆನೇ ಆಗಬೇಕು. ಹುಡುಗಿ ಮನೆ ಆಸ್ತಿ ಅದೇ, ಅವ್ರು ದೊಡ್ಡ ಶ್ರೀಮಂತರು, ಅದರಿಂದ ಅವ್ರು ಮದುವೆ ಆಗಬೇಕು. ನಿಂತವೇ ಏನೂ ಇಲ್ಲ, ಗತ್ಕೆಟ್ಟೋಳು ನೀನು ಅಂತ ನನ್ನ ತುಂಬ ನೆಗ್ಲೆಕ್ಟ್ ಮಾಡ್ತಾವನೆ ಆಂಟಿ. ನಿಜವಾಗ್ಲೂ ನನಗೆ ಬದುಕೋಕ್ಕೂ ಇಷ್ಟ ಇಲ್ಲ, ಸಾಯೋಕ್ಕೂ ಇಷ್ಟ ಇಲ್ಲ. ನಮ್ಮ ಅಮ್ಮನ ಬಿಟ್ಬಿಟ್ಟು ಹೆಂಗೆ ಸಾಯೋದು ಅಂದ್ಬಿಟ್ಟು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಆಂಟಿ. ಏನು ಗೊತ್ತಿಲ್ಲ ನಮ್ಮ ಅಮ್ಮನ್ನೇ ಹಂಗೆ ನಮ್ಮ ಅಮ್ಮನಿಗೆ ಯಾಕೆ ನೋವು ಕೊಡೋದು ಅಂತ ನನಗೆ ನಿಜವಾಗ್ಲೂ ಭಾಳ ಮನ್ಸಿಗೆ ನೋವು ಆಗ್ಬಿಟ್ಟದೆ ಆಂಟಿ. ಸರಿ ಆಯಿತು ಸುಮ್ಮನಿರವ. ಸರಿ ಆಯಿತು, ಬೇಜಾರು ಮಾಡ್ಕೋಬೇಡ. ಸುಮ್ಮನಿರು. ನೋಡು ನಾನು ಒಂದು ಎಣ್ಣೆ, ನನಗೂ ಒಬ್ಬ ಮಗಳವಳೆ. ನೀನು ಯಾವುದ್ರ ಬಗ್ಗೆನೂ ತಲೆಗೆಡ್ಸ್ಕೊಬೇಡ. ನೀನೇ ನನ್ನ ಮನೆ ಸೊಸೆ, ಅದರಲ್ಲಿ ಯಾವುದೇ ಥರದಲ್ಲಿ ಬದಲಾವಣೆ ಇಲ್ಲ. ರಾಕಿ ಎಲ್ಲನೂ ಹೇಳ್ತು, ಏನೇನು ನಡೆದದೆ ಎಲ್ಲನೂ ಹೇಳದೆ. ನೀನೇನು ತಲೆಗೆಡ್ಸ್ಕೊಬೇಡ. ಒಟ್ಟು ನಿನ್ನ ಬಾಯಲ್ಲಿ ಒಂದು ಮಾತು ಕೇಳ್ಕೋಬೇಕು ಅಂದ್ಬಿಟ್ಟು ಫೋನ್ ಮಾಡ್ತಿರೋದು. ಆಮೇಲೆ ಇನ್ನೊಂದು ವಿಷಯ ಸಾಯ್ತೀನಿ ಬಿಡ್ತೀನಿ ಇವೆಲ್ಲ ಬೇಡ, ಧೈರ್ಯವಾಗಿರು. ನಾನು ಇವನಿ ಆಯಿತಾ? ನಿಮ್ಮ ಮಾವನು ಅದೇ, ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ ನೀನು. ನಾನು ಅವ್ರ ಹತ್ರನೂ ಮಾತಾಡ್ದು. ನನ್ನ ಗಂಡು ಅಷ್ಟೇ ನಾನು ಅಷ್ಟೇ ಇಲ್ಲಿ ತನಕನೂ ಒಬ್ರು ಉಣ ತಿಂದರೆ ಒಬ್ರು ಮೋಸ ಮಾಡಿಲ್ಲ, ಹಂಗೆ ಬದುಕಿವಿ. ಅದೇನು ಕರ್ಮಗೇಡಿಯೋ ನನ್ನ ಹೊಟ್ಟೆಗೆ ಅಂತ ಮಗ ಹುಟ್ಟವನೆ ಆಯಿತಾ? ನೀನೇನು ತಲೆಗೆಡ್ಸ್ಕೊಬೇಡ. ನೀನು ಯಾವತ್ತಿದ್ರು ನಮ್ಮನೆ ಸೊಸೆ ಅಂತ ನಾವು ತೀರ್ಮಾನ ಮಾಡ್ಕೊಂಡಿವಿ ಆಯ್ತವ? ನೀನು ಯಾವುದೇ ಥರದಲ್ಲೂ ದುಡ್ಕು ತೀರ್ಮಾನ ಮಾಡ್ಕೊಂಡು ಜೀವಕ್ಕೆ ಅಪಾಯ ಮಾಡ್ಕೊಳಕ್ಕೆ ಮಾತ್ರ ಹೋಗಬೇಡ ನೀನು. ಸರಿ ಆಂಟಿ ಆಯಿತು. ನಿಜವಾಗ್ಲೂ ನೀವು ಇಷ್ಟು ಧೈರ್ಯ ಕೊಡ್ತಿರೋದು ನನಗೆ. ನಿಜವಾಗ್ಲೂ ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿತ್ತಿಲ್ಲ ಆಂಟಿ. ನನಗೆ ದಿಕ್ಕೆಟ್ಟಂಗೆ ಆಗೋಗಿತ್ತು ನನ್ನ ಜೀವನದಲ್ಲಿ. ನಿಜವಾಗ್ಲೂ ನೀವು ಈಗ ನನಗೆ ಫೋನ್ ಮಾಡಿ ಭಾಳ ಧೈರ್ಯ ಹೇಳಿದ್ರಿ ನೀವು ಆಂಟಿ. ತುಂಬ ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ಸೇ ಕೇಳಿ, ನನ್ನ ಮಗ ಮಾಡಿರೋ ಮೋಸ ನೇಯ್ಕೆ ನಾನು ಅದನ್ನ ತೀರಿಸ್ತೇವೆ ಸಾಲ್ವಾ ಅಷ್ಟೇ. ಇನ್ನೇನು ಮಾಡಿ ಬೇಜಾರು ಮಾಡ್ಕೊಬೇಡವ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ದುಡ್ಕಕ್ಕೆ ಹೋಗ್ಬೇಡು. ಜೀವನದಲ್ಲಿ ಬಣ್ಣದ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ. ಬಣ್ಣದ ಮಾತುಗಳಿಗೆ ಬೆರ್ಗಾಗಿ ಹೋದರೆ ಪರಿಸ್ಥಿತಿ ಹೆಂಗಾಯ್ತದೆ ಅನ್ನೋದನ್ನ ಅರ್ಥಕೊಂಡು ಬಾಳಬೇಕು. ಆಯಿತು ಹೋಯ್ತು. ಎಲ್ಲರೂ ಒಳ್ಳೆಯರು ಇರೋಕ್ಕಿಲ್ಲ. ಏನೋ ನಮಗೆ ನಾವು ಕಷ್ಟ ಸುಖ ನೋಡಿರೋದ್ರಿಂದ ನಿನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋದ್ರಿಂದವ ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿವಿ. ಬೇರೆಯವರಾಗಿದ್ರಾಗ ಅಂತಿದ್ರೆ ಏನಾದ್ರು ಮಾಡ್ಕೊಂಡು ನಮಗೇನೋ ನಮ್ಮ ಮಗ ಮುಖ್ಯ ನಮಗೆ ಅಂತ ಅನ್ನೋರು. ನಾವು ಅಂಥ ಪರಿಸ್ಥಿತಿ ಅಂಥ ಬುದ್ಧಿ ನಾವು ದುರ್ಬುದ್ಧಿ ಕಲ್ತಿಲ್ಲವ. ಇವತ್ತು ನೀನು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ನಿನ್ಗೆ ಯಾವುದೇ ಥರದಲ್ಲೂ ನಾನು ಅನ್ಯಾಯ ಮೋಸ ಮಾಡೋಕ್ಕಿಲ್ಲ ನಾವು. ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ ನೀನು ಆಯ್ತವ? ಯಾವ್ದ್ರ ಬಗ್ಗೆ ಟೆನ್ಷನ್ ತಗೋಬೇಡ ನೀನು. ಏನಿದ್ರು ನಮ್ಮನೆ ಸೊಸೆ ಅಂತ ನಿನ್ನ ಅನ್ಕೊಬಿಟ್ಟಿವಿ ನಾವು. ಮೊದಲೀಗ ಮಾತು ಇದಾಗಿತ್ತಲ್ಲ, ಫಿಕ್ಸ್ ಮಾಡಿದ್ವಲ್ಲ, ಅದನ್ನು ನಾವು ಕ್ಯಾನ್ಸಲ್ ಮಾಡಿವಿ. ಹೋಗಿ ನಿಮ್ಮ ಅವನು ಹೇಳ್ಬಿಟ್ಟು ಬಂದದೆ ನಾವು ಮಾಡೋಕ್ಕಿಲ್ಲ, ನಾವು ಬೇರೆ ಕಡೆ ಮಾಡ್ತೀವಿ ಅಂತ ಆಯಿತಾ? ನೀನು ಏನು ತಲೆಗೆಡ್ಸ್ಕೊಬೇಡ. ಅವ್ನು ಫೋನು ಮಾಡೋಕ್ಕೆ ಹೋಗಬೇಡ ನೀನು. ಸುಮ್ಮನಿದ್ಬಿಡು. ಅವನ ದಾರಿಗೆ ಹೋಗಿ ಅವನು ಹೆಂಗೆ ಇದು ಮಾಡಿದ್ನೋ ಹಂಗೆ ನಾವು ಮಾಡ್ತೀವಿ. ನೀನು ತಲೆಗೆಡ್ಸ್ಕೊಬೇಡ. ನಾವು ಹೇಳ್ದಷ್ಟ ಕೇಳು ನೀನು ಅಷ್ಟೇ. ಪ್ರಾಣಗಿನ ಕಳ್ಕೊಳ್ಳೋಂಥ ಕೆಲಸ ಅವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ದು. ಜೀವನ ಮನ್ಸೂನ್ ಜನ್ಮ ಒಂದೇ ಸತಿ ಸಿಗೋದು. ಕೈಯಾರ ಹಾಳು ಮಾಡ್ಕೊಬಿಟ್ರಿ ಏನು ಸಿಕ್ಕೋದು? ಆ ಭಗವಂತ ಬರ್ದಿರೋದು ಯಾರಿಂದನೂ ತಪ್ಸೋಕ್ಕಾಗಿಲ್ಲ. ಏನು ಟೈಮ್ ಪ್ರಕಾರ ಯಾವ ಇದರಲ್ಲಿ ಏನಾಗಬೇಕು ಅದು ಹಾಗೆ ಆಯ್ತದೆ. ನೀನು ಏನು ತಲೆಗೆಡ್ಸ್ಕೊಬೇಡ. ನಿನ್ನ ಜೊತೆ ನಾವಿವಿ. ಧೈರ್ಯವಂತ ತಗವ ನೀನು ಆಯ್ತವ? ನೀನು ಧೈರ್ಯವಾಗಿದ್ದರೆ ಏನು ಬೇಕಾದ್ರೆ ಎದುರಿಸ್ಬೋದು. ನೀನು ಹೊತ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಿಲ್ಲ ಆಯಿತಾ? ಪಾಪ ನಿಮ್ಮ ತಂದೆ ಬೇರೆ ತೀರೋಗಾರೆ ಅಂತೀಯೇ, ನಿಮ್ಮ ಧೈರ್ಯ ಕೊಡೋರು ಯಾರು? ಅವ ಅಮ್ಮನ ಪರಿಸ್ಥಿತಿ ಏನು ಅವ್ರಿಗೆ ಗೊತ್ತಾದ್ರೆ ಪಾಪ ಅವ್ರಿಗೆ ಎಷ್ಟು ಮನ್ಸು ನೋಯ್ಕಿಲ್ಲ. ನೀವು ಮಾಡ್ಕೊಳ್ಳೋ ತಪ್ಪಿಗೆ ಇವತ್ತು ತಂದೆ ತಾಯಿ ಕಣ್ಣೀರು ಹಾಕಬೇಕು. ಅವ್ರಿಗೇನು ಹೇಳೋಕ್ಕೂ ಹೋಗ್ಬೇಡ. ನಗ್ನಗಿತ್ತ ನೀನು ಹೆಂಗಿರ್ಬೇಕು ಹಂಗಿರು. ನೀನು ಹೆಂಗೆ ಸಂಪ್ರದಾಯವಾಗಿ ನಮ್ಮ ಮನೆಯೊಳಗೆ ತುಂಬಿಸ್ಕೋಬೇಕು ಅನ್ನೋ ನಮ್ಗೆ ಗೊತ್ತು. ನಾವು ಮದುವೆ ಮಾಡ್ಕೊತೀವಿ ಆಯ್ತವ? ಯಾರೇನು ಹೇಳ್ಬೇಕಾಗಿಲ್ಲ, ನಮಗೂ ಗೊತ್ತು. ನೀನು ತಲೆಗೆಡ್ಸ್ಕೊಬೇಡ, ಸುಮ್ಮನಿರು. ನೀನು ಧೈರ್ಯವಾಗಿರ್ಬೇಕು ಅಷ್ಟೇ ಆಂಟಿ. ನಿಜವಾಗ್ಲೂ ನಮ್ಮ ಅಮ್ಮನಿಗೆ ವಿಷಯ ಗೊತ್ತಿಲ್ಲ ಕಣಂಟಿ. ಅವ್ನು ಕೈ ಕೊಡ್ತಾನೆ ಅನ್ನೋ ವಿಷಯ ಗೊತ್ತಿಲ್ಲ. ಹಂಗೂ ಮೊನ್ನೆನೆಲ್ಲವ ಏನೋ ಪ್ರಮೋದ್ ಅಡ್ರೆಸ್ ಇಲ್ವಲ್ಲ ಅಂತ ಕೇಳ್ತು. ಆದರೆ ಹೇಳು ನಮ್ಮ ಅಮ್ಮನಿಗೆ ಎಲ್ಲಿ ಮನ್ಸು ನೋವು ಅದು ಅಂದ್ಬಿಟ್ಟು ನಾನು ಹೇಳೂ ಇಲ್ಲ ಕಣಂಟಿ. ಒಬ್ಬಳೆ ನೋವು ತಿಂತ ಕುಂತೀವಿ. ಯಾರು ಕೊಟ್ಟು ಹೇಳ್ಕೊಳ್ಳೋಂಥ ಪರಿಸ್ಥಿತಿನೂ ಇಲ್ಲ. ಏನು ಮಾಡೋದು ಏನು ಅಂದ್ಕೊಂಡು ಹೊಸಿ ಭಯ ಆಗಿತ್ತಿಲ್ಲ ಕಣಂಟಿ. ನಿಜವಾಗ್ಲೂ ನೀವು ದೇವ್ರ ಥರ ನನಗೆ ನೀವು ಫೋನ್ ಮಾಡಿದ್ರಿ. ನೀವು ನಿಮ್ಮ ಜೊತೆ ಮಾತಾಡಿದ್ಮೇಲೆ ನಂಗೆ ತುಂಬ ಧೈರ್ಯ ಬಂತು. ಕಣ್ಣೆ ಕಾಣ್ದಂಗೆ ಅಟ್ಟ ಆಗೋಗಿತ್ತು ನನಗೆ. ದಿಕ್ಕೆಟ್ಟಂಗೆ ಆಗೋಗಿತ್ತು ಕಣಂಟಿ. ನಿಜವಾಗ್ಲೂ ನಿಮ್ಮ ಕೊಟ್ಟು ಫೋನಲ್ಲಿ ಮಾತಾಡಿದ್ಮೇಲೆ ನನ್ನ ಮನಸ್ಸು ಭಾಳ ಸಮಾಧಾನ ಆಯಿತು. ಆಯ್ತಾಯ್ತು ಸುಮ್ಮನಿರು. ತಲೆಗೆಡ್ಸ್ಕೊಬೇಡ. ನಾನು ಎಲ್ಲ ಸರಿ ಮಾಡ್ತೀನಿ. ಒಟ್ಟಿಗೆ ಅವ್ನಿಗೂ ಫೋನು ಮಾಡೋಕೆ ಹೋಗಬೇಡ ನೀನು. ಸುಮ್ಮನೆ ಇದ್ಬಿಡು ನೀನು ಆಯಿತಾ? ಸುಮ್ಮನೆ ಕಾಣ್ದವ್ದೊಳಗೆ ಸುಮ್ಮನಿರು ನೋಡೋದ. ಅವನಾಗ ಅವ್ನು ಮಾಡಿದ್ರೆ ಮಾತಾಡು. ಅವ್ನು ಮಾಡಿಲ್ಲ ಸುಮ್ಮ ಪಾಡು ನೀನು ಸುಮ್ಮನಿರು
ಯಾವ ಥರ ಇದು ಮಾಡ್ಬೇಕು ನಮ್ಗೆ ಗೊತ್ತು, ಮಾಡ್ತೀವಿ. ನೀನು ಧೈರ್ಯವಾಗಿರವ, ನೀನು ಟೆನ್ಷನ್ ಮಾಡ್ಕೊಬೇಡ. ನೀನು ಧೈರ್ಯವಾಗಿರು. ಊಟ ಮಾಡ್ತಾ? ಹ್ಞೂ ಮಾಡಿದೆ ಆಂಟಿ. ಹೋಗಿ ಮಾಡಾಗ ಹೋಗಿ. ಮಾಡಿದ್ಯಾ ಇಲ್ವೋ? ಹೋಗವ. ಇಲ್ಲ ಮಾಡಿದೆ. ಹೊಟ್ಟೆ ಕೇಳೋದಂಟಿ ಏನೇ ಕಷ್ಟ ಇದ್ರೂ ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡಿ ಭಾಳ ಧೈರ್ಯ ಬಂತು. ನನಗೆ ದಿಕ್ಕೆಟ್ಟಂಗೆ ಆಗೋಗಿತ್ತು. ಆಂಟಿ, ನಾನು ನಿಮ್ಗೆ ಫೋನ್ ಮಾಡ್ಬೋದಾ? ನಿಮ್ಮ ಜೊತೆ ಮಾತಾಡ್ದಾಗಿಂದ ಏನೋ ಒಂಥರ ಮನ್ಸಿಗೆ ಅಗ್ರ ಆಯ್ತು ನನಗೆ. ಬೇಡ ಬೇಡ, ಅವನು ಬರ್ತೀನಿ ಅಂತಾನೆ ಊರಿಗೆ ಇವತ್ತು. ಬಂದರೆ ಅಕಸ್ಮಾತು ಅದು ಹಾಕ್ಬೇಕು. ನಿನ್ನ ನಂಬರ್ನು ನಾನು ಫೋನ್ ಮಾಡಿ ಕಳೆ ಡಿಲೀಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಅವ್ನು ಗೊತ್ತಾಗೋದು ಬೇಡ. ಅವನೇ ನಮಗೆ ಮೋಸ ಮಾಡೋದು, ಅದೇ ಥರ ನಾವು ಅವನಿಗೆ ಬುದ್ಧಿ ಕಲಿಸ್ಬೇಕು. ಆಯಿತಾ? ಫೋನಿಗೇನು ಏನು ಮಾಡಬೇಡ. ನನಗೆ ಬೇಕು ಅಂದರೆ ನಾನೇ ಬಂದು ನಾಳೆ ಇಷ್ಟೊತ್ತಿಗೆ ಹೊಲ್ತಾ ಬರ್ತೀನಲ್ಲ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನೀನು ನಮಗೆ ಫೋನ್ ಮಾಡ್ತಿರೋ ವಿಷಯ ಯಾವುದೇ ಕಾರಣಕ್ಕೂ ಅವ್ನು ಗೊತ್ತಾಗೋದು ಬೇಡ. ನೀನು ಅಷ್ಟೇ ಅವನಿಗಂತೂ ಫೋನ್ ಮಾಡೋಕ್ಕೆ ಹೋಗಬೇಡ. ಸುಮ್ಮನೆ ಇದ್ಬಿಡು ನೀನು ಅಂತ ನಿನ್ನ ಪಾಡ ನೀನು. ಆಯ್ತವಾ? ಸರಿ ಆಂಟಿ, ಆಯಿತು. ನೀವು ಹೆಂಗೆ ಹೇಳ್ತೀರ ಅಂತ ಕೇಳ್ತೀನಿ. ವೇಟಿಂಗ್ ಅವನೇ ಮಾಡ್ತಾವನೇ. ಇರವ, ಮಾಡ್ತೀನಿ ಇರು ಆಮೇಲೆ. ಸರಿ ಆಂಟಿ, ಆಯಿತು. ಹಲೋ ಹಲೋ, ಎಲ್ಲಿದ್ಯಮ್ಮ? ಅದಕ್ಕೆ ಮಗ ಇಲ್ಲಿ ತೋಟ ತಕ್ಕ ಬಂದಿನಿಕಲ್ಲ. ನೀನೆಲ್ಲಿದ್ದಿ? ಅದು ಬರ್ತಾ ಇದ್ದೀನಿ. ಅದೇ ಹುಡುಗಿ ಮನೆಗೆ ಓಟ್ ಬರಬೇಕು ಅಂತ ಅಂದಿದ್ರಲ್ಲ, ಅದಕ್ಕೆ ಹೋಗೋದ ಅಂತವ. ಯಾಕೆ ನಿಮ್ಮ ಅಪ್ಪ ಫೋನ್ ಮಾಡಿತ್ತಿಲ್ವಾ? ಇಲ್ಲ. ಯಾಕಮ್ಮ? ಕ್ಯಾನ್ಸಲ್ ಮಾಡ್ದಕತ್ತೆ ಬಿಡು ಮಗ. ಬೇಡ ಕತೆ. ಅದೇ ಹಾಕ್ಬೇಕು ಮಗ. ನನ್ನ ಮಾತು ಕೇಳು ಪಾಪ. ನೀನು ಅಲ್ಲಿ ಕೊಳ್ಳೆಗಾಲದ ಅಪ್ಪನೂ ಅಷ್ಟು ಇಷ್ಟಪಡ್ತೀಯ, ನಮ್ಮನ್ನು ಇಷ್ಟಪಡ್ತೀಯ. ಅಂಥದ್ರಲ್ಲಿ ಅವರು ಇದಕ್ಕಿದ್ದಂಗೆ ಏಕ್ತುಮು ಬೇಡ ಅಲ್ಲಿಗೆ ಹೋಗಂಗಿಲ್ಲ ಇಲ್ಲಿಗೆ ಹೋಗಂಗಿಲ್ಲ ಅಂತ ಮದುವೆ ಮುಂಚೆಗೆ ಹೇಳೋರು ಇವರು. ನಾಳೆ ದಿವ್ಸಕ್ಕೆ ಹೋಗಕ್ಬಿಟ್ಟಾರಲ್ಲ, ನಾಳೆ ದಿವ್ಸಕ್ಕೆ ಹೋಗಕ್ಬಿಟ್ಟಾರ ಹೇಳು. ಅದಕ್ಕೆ ಸವಾಸ್ಪೆ ಬೇಡ ನೋಡೋದ ಅಂದ್ಬಿಟ್ಟು ಅಪ್ಪ ಬೇರೆ ಕಡೆ ಎಲ್ಲ ನೋಡೋಕ್ಕಾಯ್ತದೆ ಬಿಡು, ಇದನ್ನ ಕ್ಯಾನ್ಸಲ್ನೇ ಮಾಡ್ಬಿಡೋದ ಅಂದ್ಬಿಟ್ಟು ಹಂಗಂತು ಕಣಪ್ಪ. ಹಂಗಲ್ಲಮ್ಮ, ಹುಡುಗಿ ಚೆನ್ನಾಗಿತ್ತಲ್ಲ ಅದಕ್ಕೆ. ನಂದೇನಿಲ್ಲ, ನಿಮ್ಮಿಷ್ಟ ಒಟ್ಟಿಗೆ. ನಿಮಗೆ ಗೊತ್ತಲ್ಲ ನಾನು ನೀವು ಎಲ್ಲಿ ಇಷ್ಟಪಡ್ತೀರೋ ಅಲ್ಲಿ ಆಯ್ತೀನಿ ಅಂದ್ಬಿಟ್ಟು ಕಣಪ್ಪ. ಅದಕ್ಕೆ ಅಂತ ತರೋತ ಸಿಕ್ಸಕ್ಕದ ಪಾಪ. ನೀನು ನಾವು ಹೇಳ್ದಂಗೆ ಕೇಳ್ಕೊಂಡಿರೋನು ಪಾಪ. ಒಂದು ಗೊತ್ತಿಲ್ಲ ಅಂತವನಿಗೆ ಅಂಥವ್ರು ತಂದು ಸಿಕ್ಸ್ಬಿಟ್ರೆ ಆಮೇಲೆ ನೀನು ಪಾಡ ತಗೊಳ್ಳೋದ ಮಗನೇ. ಒಳ್ಳೆಯವ್ನು ಬೇರೆ ನೀನು, ನಿನಗೆ ಏನು ಗೊತ್ತಾಗಕ್ಕಿಲ್ಲ. ಅದಕ್ಕೆ ನೀನು ಗೊತ್ತಾಗಿಲ್ಲ ಅಂದ್ಬಿಟ್ಟು ನಾವು ಸಿಕ್ಸ್ಬಿಟ್ಟು ಸರಿ ಅದಪ್ಪ. ಅದಕ್ಕೆ ಬೇಡ ಬಿಡು, ಬೇರೆ ಕಡೆ ಎಲ್ಲರೂ ನೋಡೋದ ಅಂದ್ಬಿಟ್ಟು ಅಪ್ಪ ಹಂಗೆ ಅಂತು ಮಗನೇ. ನೀನು ತಲೆಗೆಡ್ಸ್ಕೊಬೇಡ, ಸುಮ್ಮನೆ ಮಗನೇ. ನಿನ್ಗೆ ಸೆಟ್ ಆಗಿಲ್ಲ ಕತ್ತೆ ಅದು ಪಾಪ. ನೀನು ಆರ್ಕೋದನಲ್ಲ, ಮುರುಗ್ ಬಂದನಲ್ಲ, ಏನಾದರೂ ಏನೂ ಗೊತ್ತಾಗಕ್ಕಿಲ್ಲ. ಅದು ಯಾಕೆ ಪಾಪ ನೀನು ಟೆನ್ಷನ್ ತಗೋಬೇಡ ನೀನು. ಬಿಡು, ನೋಡೋದೇ ಎಲ್ಲರೂ ಒಳ್ಳೆ ಕಡೆ. ಬಡವ್ರ ಮನೆ ಮಕ್ಕಳಾದ್ರೂ ಸಿಕ್ಕಿಲ್ಲ, ನಿಮ್ಮದಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಮಕ್ಕಳು ನೋಡಬೇಕು ಕರಪ್ಪ. ಅಮ್ಮ ಹಂಗಲ್ಲಮ್ಮ, ನನಗೆ ಗೊತ್ತು ಮಗನೇ. ನನಗೆ ಗೊತ್ತು ನೀನು ಸಂಕೋಚ ಪಟ್ಕತಿ. ಯಾವತ್ತೇ ನಿನ್ಗೆ ಇಷ್ಟ ಆಯ್ತಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಮಗನೇ. ನಿನ್ನ ಮನ್ಸು ನಾನು ಅಷ್ಟು ಅರ್ಥ ಮಾಡ್ಕೊಳಕ್ಕಿಲ್ವಾ? ನನಗೂ ಗೊತ್ತು ಸುಮ್ಮನಿರ್ಕಂದ. ನೀನು ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಮನ್ಸಲ್ಲಿರೋದು ನನಗೆ ನೀನು ಹೇಳ್ದವ್ರು ಅರ್ಥ ಆಯ್ತದೆ. ನಿನ್ಗೆ ಅವತ್ತೇ ಹುಡುಗಿ ಇಷ್ಟ ಆಗಿತ್ತಿಲ್ಲ, ಬಾಯ್ ಬಿಡ್ದಂಗೆ ಕುಂತಿದೆ ನೀನು. ಏನೋ ಬಲವಂತಕ್ಕೆ ಒಪ್ಕೊಂಡೆ. ನಮ್ಮ ಬಲವಂತಕ್ಕೆ ಅದೆಲ್ಲ ಬೇಡ ಮಗನೇ. ಬಲವಂತಾಗಿಲ್ವಂತ ಒಂದು ದಿವಸ ಸರಿ 2 ದಿವಸ ಸರಿ ಬೇಡ, ಸುಮ್ಮನಿರು. ಎಲ್ಲರೂ ನೋಡ್ತಿ ಸುಮ್ಕಿಲ್ಲ, ಅವ್ರಿಗಿಂತ ಚೆನ್ನಾಗಿರೋದನ್ನೇ. ನೀನು ಏನು ತಲೆಗೆಡ್ಸ್ಕೊಬೇಡ. ನಿನಗೆ ಒಳ್ಳೆ ಚೆನ್ನಾಗಿರೋ ಹುಡುಗಿನ ನೋಡಿ ಮಾಡ್ತೀವಿ, ಸಂಪ್ರದಾಯಿಸ್ತೇನೆ. ಸುಮ್ಮನಿರಪ್ಪ ನೀನು. ಬರ್ತಾಯಿದೆ ಊರಿಗೆ? ಬರ್ತಾಯಿದ್ದೀನಿ ಬಿಡಮ್ಮ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.